ಪೂಜೆ ಫಲ ಕೊಡಲಿಲ್ಲ, ಪ್ರಾರ್ಥನೆ ಕೈಗೂಡಲಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವ ಡಿ. ಸುಧಾಕರ್ ಅವರು 40 ದಿನಗಳಿಂದ ಆಸ್ಪತ್ರೆಯಲ್ಲಿ ನಡೆಸ್ತಾ ಇದ್ದ ಹೋರಾಟ ಅವರ ಸಾವಿನೊಂದಿಗೆ ಭಾನುವಾರ ಕೊನೆಗೊಂಡಿದೆ. ಅವರು ಬದುಕಿ ಬರ್ತಾರೆ ಎಂಬ ವಿಶ್ವಾಸದಿಂದ ಜಿಲ್ಲೆಯಾದ್ಯಂತ ನಡೆದ ಪೂಜೆ, ಹೋಮ, ಹವನಗಳು ಫಲ ಕೊಡಲಿಲ್ಲ. ವಿವಿಧ ಧರ್ಮೀಯರು ನಡೆಸಿದ ಪ್ರಾರ್ಥನೆ ಕೈಗೂಡಲಿಲ್ಲ ಎಂಬ ಕೊರಗು ಸಾರ್ವಜನಿಕರಲ್ಲಿ ಮನೆ ಮಾಡಿದೆ. ಮಂಡಿ ಚಿಪ್ಪಿನ ಶಸ್ತ್ರಚಿಕಿತ್ಸೆಗೆ ಹೋದವರು ಶ್ವಾಸಕೋಶದ ಸೋಂಕಿನಿಂದ ಬಳಲ್ತಾ ಇದ್ದಾಗ ಚಳ್ಳಕೆರೆ, ಹಿರಿಯೂರು ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಸಾರ್ವಜನಿಕರು ಮರೆತಿದ್ರು. ಅವರ ಬಗ್ಗೆ ಇಲ್ಲ ಸಲ್ಲದ ಸುದ್ದಿಗಳು ಹರಿದಾಡ್ತಾ ಇದ್ದಾಗ ಸುಧಾಕರ್ ಅಭಿಮಾನಿಗಳು ಅವುಗಳನ್ನ ನಂಬಲಿಲ್ಲ. ತಮ್ಮ ನಾಯಕ ಬದುಕಿ ಬರ್ತಾರೆಂಬ ವಿಶ್ವಾಸದಿಂದ ದೇವರ ಮೊರೆ ಹೋದ್ರು. ಹಿಂದೂ, ಮುಸ್ಲಿಂ, ಜೈನ ಸಮುದಾಯದ ಜನರೆಲ್ಲ ಸೇರಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಹಾಮೃತ್ಯುಂಜಯ ಹೋಮ ನಡೆಸಲಾಯಿತು. ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಸಚಿವರಿಗೆ ದೇವರು ಜೀವದಾನ ಮಾಡ್ತಾನೆ ಎಂದೇ ಜನ ನಂಬಿದ್ರು. ಆದರೆ ಅವರ ನಂಬಿಕೆ, ವಿಶ್ವಾಸಗಳೆಲ್ಲವೂ ಸುಳ್ಳಾಗಿದ್ದು ಸಚಿವ ಸುಧಾಕರ್ ಇಹಲೋಕದ ಯಾತ್ರೆ ಮುಗಿಸಿದ್ದಾರೆ. ಪೊಲೀಸರು ನಗರಸಭೆ ಸಹಯೋಗದೊಂದಿಗೆ ಸೂಕ್ತ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿದ್ದು ಅಭಿಮಾನಿಗಳು ಸಾಲಿನಲ್ಲಿ ಬಂದು ಅಂತಿಮ ದರ್ಶನ ಪಡೆಯಲು ವ್ಯವಸ್ಥೆ ಮಾಡಿದ್ರು. ವೃದ್ಧರು, ಮಹಿಳೆಯರು ದರ್ಶನ ಪಡೆಯಲು ಪರದಾಡ್ತಾ ಇದ್ರು. ನೆತ್ತಿ ಕಾಯುವಂತೆ ಸುಡ್ತಾ ಇದ್ದ ಬಿಸಿಲನ್ನ ಲೆಕ್ಕಿಸದೆ ಸಾವಿರಾರು ಸಂಖ್ಯೆಯ ಅಭಿಮಾನಿಗಳು ನೆಹರು ಮೈದಾನದತ್ತ ಸುತ್ತ ಇರುವ ಮರಗಳ ನೆರಳಿನಲ್ಲಿ ಪಾರ್ಥಿವ ಶರೀರದ ದರ್ಶನಕ್ಕಾಗಿ ಕಾದು ಕುಳಿತಿದ್ರು. ಸುಡು ಬಿಸಿಲನ್ನು ಲೆಕ್ಕಿಸದೆ ನೂರಾರು ಸಂಖ್ಯೆಯಲ್ಲಿ ಗ್ರಾಮೀಣ ಭಾಗದಿಂದ ಮಹಿಳೆಯರು ಬಂದಿದ್ರು. ಎಂತಹ ಕಷ್ಟ ಬಂದ್ರೂ ನೀನಿದ್ದೀಯಾ ಎಂಬ ಧೈರ್ಯ ಇತ್ತು. ಯಪ್ಪೋ, ಇನ್ಮೇಲೆ ಯಾರು ನಮ್ಮ ಕೈ ಹಿಡಿತಾರೆ ಎಂದು ನಗರದ ಹರಿಶ್ಚಂದ್ರ ಘಾಟ್ ಬಡಾವಣೆಯ ಕರಿಯಮ್ಮ ಕಣ್ಣೀರು ಹಾಕಿದ್ರು. ಮತ್ತೆ ಕೆಲವರು ಮೈದಾನದಲ್ಲಿ ಹಾಕಿದ್ದ ಶಾಮಿಯಾನದ ಕೆಳಗೆ ಕುಳಿತು ಆಂಬ್ಯುಲೆನ್ಸ್ ಎಲ್ಲಿದೆಯಂತೆ ಎಂದು ಗಳಿಗೆಗೊಮ್ಮೆ ಕಂಡವರನ್ನ ಕೇಳ್ತಾ ಇದ್ರು. ನೆಹರು ಮೈದಾನದ ಹೊರಗೆ ಪ್ರಧಾನ ರಸ್ತೆಯ ಎರಡೂ ಬದಿಯ ನೆರಳಿನಲ್ಲಿ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ನಿಂತಿದ್ರು. ಪಾರ್ಥಿವ ಶರೀರ ನೆಹರು ಮೈದಾನ ಪ್ರವೇಶಿಸ್ತಾ ಇದ್ದಂತೆ ಪೂಜೆ ಸಲ್ಲಿಸಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ನೂಕು ನುಗ್ಗಲು ತಪ್ಪಿಸಲು ಪೊಲೀಸರು ಸಂಜೆ 6ರವರೆಗೆ ದರ್ಶನಕ್ಕೆ ಅವಕಾಶವಿದೆ, ಸಾವಧಾನವಾಗಿ ಬನ್ನಿ ಎಂದು ಧ್ವನಿ ವರ್ಧಕದಲ್ಲಿ ಮನವಿಯನ್ನ ಮಾಡಿದರು. ಪಾರ್ಥಿವ ಶರೀರ ಹೊತ್ತ ವಾಹನದೊಂದಿಗೆ ಶಾಸಕರಾದ ಟಿ. ರಘುಮೂರ್ತಿ, ಕೆಸಿ ವೀರೇಂದ್ರ, ಪುತ್ರ ಸುಹಾಸ್, ಸಹೋದರ ಡಿ. ಕುಮಾರ್ ಆಗಮಿಸಿದರು. ಸಂಸದ ಗೋವಿಂದ ಕಾರಜೋಳ, ಶಾಸಕ ಬಿಜಿ ಗೋವಿಂದಪ್ಪ, ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್, ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂ ಜಯಣ್ಣ, ಜಿಲ್ಲಾಧಿಕಾರಿ ಟಿ. ವೆಂಕಟೇಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು, ಡಿವೈಎಸ್ಪಿ ಶಿವಕುಮಾರ್, ತಹಶೀಲ್ದಾರ್ ಎಂ ಸಿದ್ದೇಶ್, ನಗರಸಭೆ ಪೌರಾಯುಕ್ತ ವಾಸಿಂ ಅಂತಿಮ ದರ್ಶನ ಪಡೆದರು. ಮೃತರ ಗೌರವಾರ್ಥ ನಗರದಲ್ಲಿನ ಅಂಗಡಿಗಳನ್ನು ವರ್ತಕರು ಸ್ವಯಂ ಬಂದ್ ಮಾಡಿದರು.